ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ದೇವ್ರ ದೀಪ ಹಚ್ತಾ ಇದ್ದೆ. ಇದು ಗುರುವಾರದ ವ್ಲಾಗ್. ತುಂಬ ಜನ ಕೇಳ್ತಾ ಇರ್ತೀರ, ನಿಗದ ಎಷ್ಟು ಹಳೇ ವ್ಲಾಗ್ಸ್ ಹಾಕ್ತೀರಂತ. ಹಳೇ ವ್ಲಾಗ್ಸ್ ಏನು ಹಾಕಿಲ್ಲ. ತುಂಬ ಏನಂದರೆ 15-20 ದಿನದ ವ್ಲಾಗ್ಸ್ ಹಾಕಿಲ್ಲ. ಮೊನ್ನೆ ಒಂದು 4 ದಿನದ ಮುಂಚೆ ಮೊನ್ನೆ ಸ್ಯಾಟರ್ಡೇ ವ್ಲಾಗ್ನ ಮೊನ್ನೆ ಗುರುವಾರ ಹಾಕಿದೆ. ಅದಕ್ಕೆ ಆಗಲೇ 4-5 ದಿನ ಆಗಿದೆ ಇವಾಗ ಹಾಕಿದ್ದೀರಾ ಅಂತ ಹೇಳ್ತಾಯಿದ್ರಿ. ನನಗೆ ಸ್ವಲ್ಪ ಟೈಮ್ ಇಲ್ಲ, ಆದ್ದರಿಂದ ಜೊತೆಗೆ ಒಂದು 2-3 ವ್ಲಾಗ್ಸ್ ಇಟ್ಕೊಂಡಿರ್ತೀನಿ. ನಾನು ಇಟ್ಕೊಂಡು ಏನಾದ್ರು ಒಂದಿನ ವ್ಲಾಗ್ ಹಾಕಲಿಲ್ಲ ಅಂತಂದರೆ ಅವಾಗ ಯಾವುದಾದ್ರು ಒಂದು ವ್ಲಾಗ್ಸ್ ಬ್ಯಾಕ್ ಉಳಿಯುತ್ತೆ. ಆದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ. ಏನು ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಪರಿಸ್ಥಿತಿ ಆಗಿದೆ. ಆದ್ದರಿಂದ ಆ್ಯಂಡ್ ಕುಶಿಮಾ ಮಲ್ಕೊಂಡಿದ್ಲು. ಆದ್ದರಿಂದ ನಾನು ಅವಳಿದಾಗಷ್ಟರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲನೂ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಫಸ್ಟು ದೀಪ ಹಚ್ಬಿಡೋಣ ಅಂದ್ಬಿಟ್ಟು ದೇವ್ರ ದೀಪ ಹಚ್ಚುತ್ತಾ ಇದ್ದೀನಿ. ಮುಸ್ಸಂಜೆ ಟೈಮ್ ಅಲ್ವಾ, ಅದಕ್ಕೆ ಪೂಜೆ ಮಾಡಿದ್ದಾಯಿತು. ಕುಶಿಮಾ ಮಲ್ಕೊಂಡಿದ್ದಾಳೆ, ಅಲ್ಲಿ ಮಲಗಿಸಿದ್ದೀನಿ. ರಕ್ಷಿತ್ ಬಂದು ಟೀ ಮಾಡ್ತವನೆ. ಬೇಕಮ್ಮ ಅಂದ, ಬೇಡಮ್ಮ ಬೇಡ ಅಂದೆ. ಸೊ ಅಳಸ್ನೇನು ತಂದಿದ್ದಾರೆ. ಇದು ಏನು ಆರೆಂಜ್ ಅಳಸ್ನೇನ, ಎಲ್ಲೋ ಅಳಸ್ನೇ, ಆರೆಂಜ್ ಅಳಸ್ನೇನು ತಂದಿದ್ದಾರೆ. ಸ್ವಲ್ಪ ಸಪ್ಪೆ ಸಪ್ಪೆ ಥರ ಇದೆ, ತುಂಬ ಸ್ವೀಟ್ ಇಲ್ಲ. ಏನೋ ತುಂಬ ಸ್ವೀಟ್ ಇದೆ ತೊಗೊಂಡೋಗಿ ಸರ್ ಅಂತ ಹೇಳಿದ್ರಂತೆ. ಆದರೆ ಸ್ವೀಟ್ ಇಲ್ಲ ನಿಖಿತಾ ಅಂತ ಅವರು ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಲ್ಲ, ಸಪ್ಪೆ ಇದೆಯಲ್ಲ ತಿಂದು ಪರವಾಗಿಲ್ಲ ಅಂತ ಹೇಳಿದೆ. ನಂಗೆ ಯಾಕೋ ಇವಾಗ ಪೂಜೆ ಮಾಡೋ ಟೈಮಲ್ಲಿ ಏಕೆ ಹೋಗಲ್ಲ ರಕ್ಷಿತಿಂದ ಏನೋ ಅವತಾರ ರಕ್ಷಿತ್ ಯಾವಾಗಲೂ. ಅವನು ಇವಾಗ ಸ್ನಾನ ಮಾಡ್ಕೊಂಡು ಬಂದ, ಕಾಲೇಜಿಂದ ಬಂದು ಕೆಲವು ಟೈಮ್ ಸ್ನಾನನೂ ಮಾಡ್ತಾನೆ. ಬೆಳಗ್ಗೆ ಟೈಮ್ ಮಾಡ್ಕೊಂಡು ಹೋಗಿರ್ತಾನೆ, ಸಂಜೆ ಒಂದು ಮತ್ತೆ ಮಾಡ್ತಾನೆ. ಅವನು ಈ ಕೈಯಲ್ಲಿ ಮತ್ತು ಕಾಲಲ್ಲಿ ಜಾಸ್ತಿ ಬೆವರ್ತಾನೆ. ಆದ್ದರಿಂದ ಆ ಸ್ವೆಟ್ ಸ್ಮೆಲ್ ಬಂದಂಗೆ ಆಗುತ್ತಲ್ಲ ಅವನಿಗೆ. ಅದಕ್ಕೆ ಹೋಗಿ ಬರ್ತಿದ್ಗೆ ಸ್ನಾನ ಮಾಡ್ಕೊಂಡ್ಬಿಡ್ತಾನೆ. ಸ್ನಾನ ಮಾಡ್ಕೊಂಬಂದು ಇವಾಗ ಕಾಫಿ ಟೀ ಮಾಡ್ಕೊತಾ ಇದ್ದ ಅವನು. ಅಷ್ಟರಲ್ಲಿ ನಾನು ನಂಗೆ ಬೇಕಾ ಅಂದ. ಬೆಳಗ್ಗೆ ನನಗೆ ಯಾಕೋ ಈ ಭಾಗದಲ್ಲಿ ಪೇಯ್ನ್ ಆಗ್ತೈತೆ. ಇವಾಗ ಸ್ನಾನ ಮಾಡಿದ್ಮೇಲೆ ನನಗೆ ಈ ಥರ ಪೇಯ್ನ್ ಆಗ್ತಾಯಿದೆ. ಅದಕ್ಕೋಸ್ಕರ ಓಕೆ ಇವಾಗ ಖುಷಿ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಕೆಲಸಗಳಿದ್ದಾವೆ, ಏನು ಎತ್ತ ಅಂತ. ಆ್ಯಂಡ್ ಇನ್ನೂ ಒಂದು ವಿಚಾರ ನಾನು ನಿಮಗೆ ರಿವೀಲ್ ಮಾಡಿಲ್ಲ, ಏನಪ್ಪ ಏನು ಎತ್ತ ಅಂತ. ಇವತ್ತು ರಿವೀಲ್ ಮಾಡ್ತೀನಿ. ಸೊ ಬನ್ನಿ, ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ ಆ್ಯಂಡ್ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಓಕೆ, ಎಲ್ಲಿಗೆ ಬಂದಿರೋದು ಅಂತ ಅನ್ಕೊತಾ ಇರ್ಬೋದು. ಓಕೆ, ಶಾಪ್ ಇದೆ ಇಲ್ಲಿ, ಅದು ನೋಡೋಕ್ಕೆ ಅಂತ ಬಂದಿದ್ದೀವಿ. ಸೊ ನನ್ನ ಥರ ಕನಸು ಇದೆಲ್ಲ, ಅದು ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಹಾಗೆ ಅದೇ ಇವತ್ತು ರಿವೀಲ್ ಮಾಡ್ತಾ ಇರೋದು ನಿಮಗೆ. ಸೊ ಎಸ್, ನಾವು ಹೊಸ ಶೋರೂಮ್ ಓಪನ್ ಮಾಡ್ತಾ ಇದ್ದೀವಿ. ಡೋರ್ ಓಪನ್ ಮಾಡಬೇಕು. ಕೀ ಇದೆ ನನ್ನ ಹತ್ರ. ಸೊ ಅಲ್ಲಿ ಹೊರಗಡೆ ಹೋಗೋಲ್ಲಿ ಬನ್ನಿ ತೋರಿಸ್ತೀನಿ ನಮ್ಮ ಶೋರೂಮ್, ಅಂದರೆ ಶಾಪ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ಹೇಗಿದೆ, ಏನು ಎತ್ತ, ಏನು ಇದ್ರ ಬಗ್ಗೆ ನಾನು ಚೂರು ಕ್ಲೂನು ಕೊಟ್ಟಿರಲಿಲ್ಲ. ಇವತ್ತೇ ಹೇಳ್ತಾ ಇರೋದು ಇದ್ರ ಬಗ್ಗೆ. ಇದೆಲ್ಲ ಕನ್ಫರ್ಮ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಫೋನ್ ಮಾಡಬೇಕು. ದೊಡ್ಡದಿದೆ ಶಾಪ್ ಇದು, ಅಂದರೆ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಎಷ್ಟಿದೆ ಏನು ಎತ್ತ ಅನ್ನೋದು ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಫರ್ನಿಚರ್ ಇದೆಯಾ ಇಲ್ವಾ, ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಎಲ್ಲರೂ ಅನ್ಕೊತಿರ್ಬೋದು ಏನು ಮಾಡಿಸ್ತಾ ಇರ್ಬೋದು, ಏನು ಎತ್ತ. ತುಂಬ ಜನ ಕ್ಯೂರಿಯಾಸಿಟಿ, ಒಬ್ರೊಬ್ರು ಒಂದೊಂದು ಥರ ಕಮೆಂಟ್ ಮಾಡ್ತಾಯಿದ್ರು, ಕೆಲವ್ರು ಗೆಸ್ ಮಾಡಿಬಿಟ್ಟಿದ್ರು. ಎಸ್, ಬನ್ನಿ ಏನು ಎತ್ತ ಅನ್ನೋದು ಡೀಟೇಲಾಗಿ ಇವಾಗ ಹೇಳ್ತೀನಿ. ಸ್ಕಿಪ್ ಮಾಡ್ದಲ್ಲೇ ನೋಡಿ, ನಿಮ್ಗೂ ಸ್ವಲ್ಪ ಡೌಟ್ ಇರುತ್ತಲ್ಲ, ಎಲ್ಲ ಇವಾಗ ಫರ್ನಿಚರ್ ನಾನು ಸ್ವಲ್ಪ ಏನೋ ಮಾಡಬೇಕಾಯ್ತು ಕೆಲಸ, ಅದಕ್ಕೋಸ್ಕರ ಇನ್ನೂ ಕೆಲಸಗಳು ನಡೀತಾ ಇದ್ದಾವೆ. ಬಂದ್ಬಿಟ್ಟು ಶಾಪ್ ಹೇಗಿದೆ ತೋರಿಸ್ತಾ ಇದ್ದೀನಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಗೆ ತೋರಿಸ್ತಾ ಇದ್ದೀವಿ. ಇನ್ನೂ ಕೆಲಸಗಳು ನಡೀತಾ ಇದ್ದಾವೆ, ಬ್ಯಾಲೆನ್ಸ್ ಇದೆ. ಹೀಗಿದೆ ಫುಲ್ ಡೀಟೇಲಾಗಿ. ಇನ್ನೂ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ಇನ್ನೂ ಖಾಲಿ ಇದೆ. ಇದೊಂದು ಏನು ಸ್ಪೇಸ್ ಇದೆ, ಇಲ್ಲೊಂದು ಸ್ಪೇಸ್ ಇದೆ. ನನ್ನ ಜೊತೆಗೆ ಡೋರ್ ಕೂಡ ಇದೆ ಇಲ್ಲಿ. ಇದೊಂದು ನೆಕ್ಸ್ಟ್ ಅದ್ಬಿಟ್ಟು ಒಳಗೆ ಇಲ್ಲೂ ಒಂದು ಸ್ಪೇಸ್ ಜಾಗ ಇದೆ. ಇನ್ನು ಕ್ಲೀನ್ ಮಾಡಿಸ್ಬೇಕು, ಇನ್ನು ಕ್ಲೀನ್ ಮಾಡಿಸಿಲ್ಲ ಇದೆಲ್ಲ ನಾನು. ಇದು ಬಂದ್ಬಿಟ್ಟು ಎಷ್ಟು 13x40, 13x40 ಇದೆ ಟೋಟಲು. ಎಷ್ಟು ಸೈಜಲ್ಲಿ ಆಲ್ರೆಡಿ ಏನು ಗೊತ್ತಾ, ಇಂಟೀರಿಯರ್ ಇರೋದು ಇತ್ತು. ಸೊ ಮೇನ್ ಏನು ಮಾಡೋದು ಅನ್ನೋದೇ ನಾನು ನಿಮಗೆ ಹೇಳಿಲ್ಲ. ಏನು ಮಾಡ್ತಾಯಿದ್ದೀವಿ ಅಂತಂದರೆ, ನಾರ್ಮಲ್ ನಾನು 6 months ಬ್ಯಾಕ್ ಅಮ್ಮ
ತೀರೋಗೋಕ್ಕೂ ಮುಂಚೆ ನಾನು ಮಾಮೂಲಿ ಬಿಸ್ನೆಸ್ ಮಾಡಬೇಕು, ಬಟ್ಟೆ ಬಿಸ್ನೆಸ್ಸು ಅನ್ನೋದು ನನಗೆ ಆ್ಯಕ್ಚುಲಿ ಇವಾಗಿಂದಲ್ಲ ನನ್ನದು ಪ್ಲ್ಯಾನು. ನನಗೆ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಬೇಕು. ಯಾಕಂದರೆ ನನಗೆ ಪಾರ್ಲರ್ ಇಟ್ಟಿದ್ದೆ, ಹೋಟೆಲ್ ಮಾಡಿದ್ದೆ, ಏನಾದ್ರು ಬಿಸ್ನೆಸ್ ಮಾಡಬೇಕು ಅನ್ನೋದು ನನಗೆ ಯಾವಾಗಲೂ ಅದೊಂದು ಆಸೆ. ಹೋಟೆಲ್ ನಡೆಸುವಾಗ ಕೊರೋನಾ ಬಂದಿದ್ದರಿಂದ ಕ್ಲೋಸ್ ಮಾಡಿದೆ. ಅದಾದಮೇಲೆ ಏನಾದ್ರು ಮಾಡೋಣ, ಯಾಕೆಂದರೆ ನಾನು ಬೇರೆಯವರ ಶಾಪ್ಗಳಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಬೇಕಾರೆ ಅವರೆಲ್ಲ ನನಗೆ ಹೇಳ್ತಾ ಇದ್ರು, ಮೇಡಮ್ ನೀವು ಒಂದು ಓಪನ್ ಮಾಡ್ಕೊಂಡು ಬಿಡಿಯಲ್ಲ ಅಂತ. ನಾನು ಅಯ್ಯೋ ನೋಡೋಣ ಬಿಡಿ, ಸದ್ಯಕ್ಕೆಲ್ಲ ಕಾಲ ಕೊಡ್ಬೇಕು ಅಂತ ಇದ್ದೆ. ಆದರೆ ಏನೋ ಇವಾಗ ನನಗೆ ಅನ್ನಿಸ್ತು, ಅಂದ್ಕೊಳ್ಬೇಕಾದ್ರೆ ಪ್ರೆಗ್ನೆಂಟ್ ಆದೆ. ಅದಾದಮೇಲೆ ಮಗು ಇಟ್ಕೊಂಡು ತುಂಬ ಕಷ್ಟ ಆಗ್ತಾಯಿತ್ತು, ನನಗೆ ಆಗ್ತಿರಲಿಲ್ಲ. ಸೊ ಅದರಿಂದ ಅಮ್ಮ ತೀರೋದಾಗ ಮುಂಚೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಅಮ್ಮ ಹೋಗಿದ್ದಕ್ಕೆ ನನಗೆ ಸ್ವಲ್ಪ ಮೈಂಡು ಸ್ವಲ್ಪ ಫ್ರೀ ಬೇಕಾಗಿತ್ತು, ಸುಮ್ಮನಾಗಿದೆ. ಇವಾಗ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಎಲ್ಲ ಬಂದು ಬರ್ತಾ ಇದೆ. ಆದ್ದರಿಂದ ಇವಾಗ ಈ ಶಾಪ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಶಾಪ್ ಅಂತ ನೀವು ಹೇಳಬೇಕು. ಸೊ ಬನ್ನಿ ಫಸ್ಟಿಂದ ತೋರಿಸ್ತೀನಿ. ಅದು ಫಸ್ಟು ಖಾಲಿಯಾಗಿದೆ ಅಲ್ಲ, ತುಂಬ ಸೌಂಡಾಗುತ್ತೆ. ಬನ್ನಿ ಒಳಗೆ ಇದು ಏನು ಎಂಟಿ ಸ್ಟೋರ್ನ ಫಸ್ಟು ನಾನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಒಂದು ಸ್ಟುಡಿಯೋ ಥರ ಮಾಡೋಣ ಅಂತ ಒಂದು ಐಡಿಯಾ ಇರೋದು. ಸೊ ಆಲ್ರೆಡಿ ಏನು ಗೊತ್ತಾ, ಇಂಟೀರಿಯರ್ಸ್ ಎಲ್ಲ ಮಾಡಿರೋದೇ ಇತ್ತು. ಒಂದು ನಿಮಿಷ, ಆಲ್ರೆಡಿ ಇಂಟೀರಿಯರ್ಸ್ ಮಾಡಿರೋದೇ ಇದ್ದಿದ್ದರಿಂದ ನಾನು ಫಸ್ಟಿಗೆ 6 ತಿಂಗಳು ಮುಂಚೆನೇ ಇದೇ ಬೇಕು ಅಂತ ಕೇಳಿದ್ದು. ಆದರೆ ಅವ್ರು ಇನ್ನೊಂದು ಸ್ವಲ್ಪ ದಿನ ಕಂಟಿನ್ಯೂ ಮಾಡ್ತೀವಿ ನಾವು ಇದನ್ನ ಅಂತ ಹೇಳಿದ್ರು. ಸೊ ಅದರಿಂದ ಬೇರೆದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇವಾಗ ಅವರು ಖಾಲಿ ಮಾಡಿದ್ದಾರೆ ಇದನ್ನ. ಸೊ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದಂಗೆ ಒಂದಿನ ದುಡ್ಡು ಕ್ಲೋಸ್ ಆಗಿದೆಯಲ್ಲ ಯಾಕೆ ಅಂತ ಕೇಳಿದೆ ಅವ್ರಿಗೆ. ಸೊ ಖಾಲಿ ಮಾಡಿದ್ರು. ಇವಾಗ 3 ಡೇಸ್ ಆಯಿತು, ನೆನ್ನೆ ಕೀ ಕೊಟ್ಟರು ಅಂದರು. ಸೊ ಸರಿ ಆಯಿತು ಹಾಗಿದ್ರೆ ಅಂದ್ಬಿಟ್ಟು ಮೊನ್ನೆ ನನ್ನ ಹತ್ರ ಮಾತಾಡ್ಬಿಟ್ಟು ಇವಾಗ ಇದನ್ನು ನಾವು ಏನೋ ಅಡ್ವಾನ್ಸ್ ಕೊಟ್ಬಿಟ್ಟು ಇದನ್ನು ತೊಗೊಂಡಿದ್ದೀವಿ ಇವಾಗ. ಸೊ ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಇಂಟೀರಿಯರ್ಸ್? ಏನು ಮಾಡೋ ನೆಸೆಸಿಟಿ ಇಲ್ಲ. ನಮಗೊಂದು ಕೆಲಸ ಎಲ್ಲ ಮೇಲ್ಗಡೆ POPನೂ ಅಷ್ಟೇ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ಕೆಲಸ ಮಾಡಿಸೋಗಿಲ್ಲ. ಇವಾಗ ಕಾರ್ಪೆಂಟರ್ ಬಂದಿದ್ರು. ಯಾಕೆ ಅಂತಂದರೆ ಇವಾಗ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಡ್ರೆಸ್ ಬಿಸ್ನೆಸ್ ಏನೇ ಅಂತಂದರೆ ಇಲ್ಲೊಂದು ಕೌಂಟ್ರ್ ಬೇಕು. ಈ ಕೌಂಟ್ರ್ ಬೇಕಾಗಿರೋದ್ರಿಂದ ನನಗೆ ಕೌಂಟ್ರ್ ಇಲ್ಲ ಇದು. ಸೊ ಅಲ್ಲಿ ಹೋಗಿ ಬೇಕು ನನಗೆ ಕೌಂಟ್ರು. ಸೊ ಆದ್ದರಿಂದ ಇವಾಗ ಇದೇ ಟೈಪು ಕೇಳಿದ್ವಿ ಮಾಡೋಕ್ಕೆ. ತುಂಬ ಗಟ್ಟಿ ಇದೆ ಇದು, ಅಪ್ಪ ಒಳ್ಳಾಗೋದಲ್ಲ. ಸೊ ಆದ್ದರಿಂದ ನನಗೆ ಬೇಡ. ಇವಾಗ ಇಲ್ಲಿಂದ ನನಗೆ ಅಲ್ಲಿವರೆಗೂ ಒಂದು ಟೇಬಲ್ ಬೇಕು. ಸೊ ಅದಕ್ಕೆ ಅವ್ರನ್ನ ಕಾರ್ಪೆಂಟ್ರನ್ನ ಫರ್ನಿಚರ್ ಶಾಪ್ ಅವರು. ಅದರಿಂದ ಇವಾಗ ಹೇಳಿದ್ದೀನಿ ಅವ್ರಿಗೆ, ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಲ್ವಾ, ಇದೇ ಸ್ಟ್ರೆಸ್ ನನಗೆ ಆಗ್ತಾ ಇದೆ ಆ್ಯಕ್ಚುಲಿ. ಹೆಂಗೆ ಮಾಡೋದು ಏನು ಎತ್ತ ಇದೇನೇನೆ. ಅದಕ್ಕೆ ಇವಾಗಲೂ ತಲೆ ಒಂದು ಸ್ವಲ್ಪ ನೋವು ಬರ್ತಾ ಇತ್ತು ನನಗೆ. ಏನಂದ್ರೆ ಇವಾಗ ನೋಡಿ, ಅದು ಹೊಟ್ಟಿನ ಟ್ಯಾಬ್ಲೆಟ್ ಸೋಮ್ ತಗೊಂಡ್ಬಂದು ಇವಾಗ ಕೊಟ್ಟರು. ನುಂಗ್ದೆ, ಇಲ್ಲಿಗೆ ಬಂದ್ಮೇಲೆ ನುಂಗ್ದೆ ಆ್ಯಕ್ಚುಲಿ. ಸೊ ಹೀಗಿದೆ ನಮ್ಮ ಹೊಸ ಏನೋ ಫ್ಯಾಷನ್ ಶೋರೂಮ್. ಇಷ್ಟ ಆಯ್ತಾ? ಚೆನ್ನಾಗಿದೆಯಾ ಎಲ್ಲನೂ? ಏನಂದರೆ ಇಲ್ಲಿ ಅದೇ ಕೌಂಟರ್ ಟೇಬಲ್ ಬರುತ್ತೆ, ಇಲ್ಲಿ ಕೌಂಟರ್ ಟೇಬಲ್ ಇಲ್ಲಿ 13 ಫೀಟ್ ಇದೆ. ಇದು ನಾನು ಇನ್ನೇ ಅಂದರೆ ಸ್ಟಾಕ್ಸ್ ಎಲ್ಲ ಏನೇನು ಬರುತ್ತೆ ಅದೆಲ್ಲನೂ ಇಲ್ಲಿ ಹಾಕ್ಕೊಳ್ಳೋ ಥರ. ಇದೇನಂದರೆ ಡ್ರೆಸ್ಸಿಂಗ್ ರೂಮ್ ಥರನೂ ಆಗುತ್ತೆ, ಹಾಗೆ ಸ್ಟಾಕ್ಸ್ ಹಾಕೊಳ್ಳೋ ಥರನೂ ಆಗುತ್ತೆ. ಯಾಕೆಂದರೆ ಡೋರ್ ಇದೆ ಇದೆಯಲ್ಲ, ಸೊ ಅದರಿಂದ 2 ಥರ ಆಗುತ್ತೆ. ಇನ್ನು ಆ ಪಾರ್ಟಿಷನ್ ಮಾಡಿರೋದ್ರಿಂದ ಆ ಕಡೆನೂ ಕೂಡ ಬೇಕಿದ್ರೆ ಡ್ರೆಸ್ಸಿಂಗ್ ರೂಮ್. ಆ್ಯಂಡ್ ಜಾಸ್ತಿ ನಂದು ಇರೋದು ಏನಂತಂದರೆ ಆನ್ಲೈನೇ ಜಾಸ್ತಿ. ನನ್ನ ಎಕ್ಸ್ಪೆಕ್ಟೇಷನ್, ನಾನು ಅಂದ್ಕೊಂಡಿರೋದು ಆನ್ಲೈನೇ, ಆಫ್ಲೈನ್ ಕಮ್ಮಿನೇ ಅಂದ್ಕೊಂಡಿರೋದು. ಅದೇ ಬರೋ ಥರ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇನ್ನೂ ಏನಂದರೆ ಇಲ್ಲೂ ಮಿರರ್ ಕೂಡ ಇದೆ, ಇಲ್ಲೂ ಮಿರರ್ ಇದೆ. ಸೊ ಇಲ್ಲೂ ಬೇಕಾದ್ರೆ ವೇರ್ ಮಾಡ್ಕೊಂಡು ನೋಡ್ಬೋದು. ನಂದು ಪ್ಲ್ಯಾನ್ ಬಂದು ಇನ್ನೊಂದು ಸ್ವಲ್ಪ ಏನೇನೋ ಪ್ಲ್ಯಾನ್ ಇತ್ತು, ನೋಡೋಣ. ಯಾಕಂದರೆ ಇನ್ನು ಇವಾಗ ಶುರು ಮಾಡ್ತಾ ಇರೋದ್ರಿಂದ ಒಂದೊಂದೇ ಎಲ್ಲನೂ ಸೆಟ್ ಮಾಡ್ಕೊಳ್ತಾ ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನನಗೆ ಸಡನ್ನಾಗಿ ಬಂದು ಸಿಕ್ಕಿದ್ದು, ಅಂದರೆ ನನಗೆ ಏನೂ ಪ್ಲ್ಯಾನೇ ಇರಲಿಲ್ಲ ನನಗೆ ಮೊದಲಿಂದ. ಈಗ ಒಂದು 15 ಡೇಸಿಂದ ಇದೆಲ್ಲ ಪ್ಲ್ಯಾನ್ ಎಲ್ಲ ಶುರು ಆಗಿದ್ದು. ಸೊ ಆದ್ದರಿಂದ ಇನ್ನು ಆಷಾಢ ಬೇರೆ ಇದ್ದಿದ್ದರಿಂದ ನನಗೆ ಏನೂ ಮಾಡೋ ಥರ ಇರಲಿಲ್ಲ. ಇಂಟೀರಿಯರ್ಸ್ ಆಲ್ರೆಡಿ ಇರೋದ್ರಿಂದ ಅದಕ್ಕೂ ಕೂಡ ಏನೂ ಟೆನ್ಷನ್ ಇರಲಿಲ್ಲ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮಾಡಿಸ್ತಾ ಇದ್ವಿ. ಆ್ಯಂಡ್ ಎಲ್ಲರೂ ಬ್ಯುಸಿ ಇದ್ದರು. ಸೊ ಬ್ಯುಸಿ ಇದ್ದರು, ರಕ್ಷಿತ್ ಕಾಲೇಜಿಗೆ ಬರ್ತಾನೆ, ಹಾಗೆ ಹೀಗೆ. ಆದ್ದರಿಂದ ಎಲ್ಲ ಆಗ್ತಾಯಿದೆ 1 by 1. ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಅಂತ ಹೇಳ್ತೀನಿ.
ಆ್ಯಂಡ್ ಜೊತೆಗೆ ಹೇಳ್ತೀನಿ ನಾನು ಏನೇನು ಹೆಸರಿಟ್ಟಿದ್ದೀವಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇನ್ಮೇಲೆ ಏನೇನು ನಡೀತಾ ಇದೆ, ಇನ್ನು ಸ್ಟಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಇವಾಗ ಏನೇ ಯಾವ್ಯಾವ ಥರ ನಾನು ನಂದು ಪ್ಲ್ಯಾನ್ ಇರೋದು ಜಾಸ್ತಿ ಡ್ರೆಸ್ಸಸ್ಗೆ ಜಾಸ್ತಿ. ಯಾಕೆಂದರೆ ಎಲ್ಲರೂ ಸ್ಯಾರಿ ತೋರಿಸ್ತಾರೆ, ಆದರೆ ನಾನು ಡ್ರೆಸ್ಸಸ್ ಹಾಕಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇರೋದು. ಯಾಕಂದ್ರೆ ನಾವು ಹೆಣ್ಮಕ್ಳು ನಾನು ಜಾಸ್ತಿ ಡ್ರೆಸ್ಸಸ್ ಹಾಕೋದು. ಆ್ಯಂಡ್ ಜೊತೆ ಸ್ಯಾರಿ ತೋರಿಸಲ್ಲ ಅಂತಲ್ಲ, ಸ್ಯಾರೀಸು ಕೂಡ ತರಿಸ್ತಾ ಇದ್ದೀನಿ ನಾನೆಲ್ಲ ಹೋಲ್ಸೇಲಲ್ಲಿ ಎಲ್ಲ ತರಿಸ್ತಾ ಇದ್ದೀನಿ. ಆದಷ್ಟು ಮೊದಲ ಜೊತೆ ಮ್ಯಾನುಫ್ಯಾಕ್ಚರರ್ ಯಾರು ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ನೋಡುವಾಗ ಏನೇನಾಗುತ್ತೆ ಬೆಸ್ಟ್ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸುಮಾರು ಜನ ಏನಾದ್ರು ವೇರ್ ಮಾಡಿದ್ರೆ ನಿಖಿತ ಡ್ರೆಸ್ ತೊಗೊಂಡ್ರಿ ಲಿಂಕ್ ಕೊಡಿ, ನಿಖಿತ ಸ್ಯಾರಿ ತೊಗೊಂಡ್ರಿ ಲಿಂಕ್ ಕೊಡಿ ಅಂತ ಕೇಳ್ತೀರಾ. ಆದ್ದರಿಂದ ಇವಾಗ ನಾನೇ ಅದನ್ನು ಓಪನ್ ಮಾಡಿದ್ರೆ, ನಾನೇ ಇಟ್ಕೊಂಡ್ರೆ ನೀವು ಕೇಳಿದ್ರೆ ಆರಾಮಾಗಿ ಕಳಿಸ್ಕೊಡ್ಬೋದು ಅದನ್ನು. ಆದ್ದರಿಂದ ಇದೊಂದು ಐಡಿಯಾ, ಅಂದರೆ ಇದೊಂದು ಆಸೆ ನನಗೆ ತುಂಬ ವರ್ಷಗಳಿಂದ ಆಸೆ ಇತ್ತು. ಸೊ ಅದನ್ನು ಇವಾಗ ಈಡೇರಿಸ್ಕೊಳ್ತಾ ಇದೀವಿ. ಇದ್ರ ಜೊತೆಗೆ ನಿಮ್ಮ ಸಪೋರ್ಟು ಕೂಡ ಇರಬೇಕು. ಆ್ಯಂಡ್ ಜೊತೆಗೆ ಇನ್ನೂ ಒಂದು ಪ್ಲ್ಯಾನ್ ಇದೆ ನಾನು, ಏನು ಅಂತಂದರೆ ಇವಾಗ ನಾವೇನು ಇದನ್ನ ನೇಮ್ ಇಡಬೇಕು ಅಂತ ಹೇಳಿದ್ವಿ, ಆ ನೇಮ್ನ ಇಲ್ಲೆಲ್ಲ ಸ್ವಲ್ಪ ರೈಟಿಂಗ್ಸ್ ಎಲ್ಲ ಹಾಕ್ಸ್ಬೇಕು. ಅಲ್ಲೆಲ್ಲ ಬೈಗಳೆಲ್ಲ ಆಗಾಗಲೇ ಇದೆ, ಅದೆಲ್ಲ ಹಾಕ್ಸ್ಬೇಕು. ಹಾಗೆ ಇನ್ನೊಂದು ಏನು ಪ್ಲ್ಯಾನ್ ಅಂತಂದರೆ ಇವಾಗ ಇದೊಂದು ಏನು ಈ ಶೋರೂಮ್ಗೆ ಏನು ನಾವು ಈ ಶಾಪ್ಗೆ ಏನು ಹೆಸರಿಡ್ತೀವಿ ಅದನ್ನು ನಾನು ಒಂದು ಲೈಟಿಂಗ್ಸಲ್ಲಿ ಬರೆಸ್ಬೇಕು ಅನ್ನೋದು ಒಂದು ಐಡಿಯಾ ಇದೆ. ಅದನ್ನು ಎಲ್ಲಿ ಮಾಡಿಸ್ಬೇಕಂತ ಗೊತ್ತಾಗ್ತಲ್ಲ. ಈ ಕಡೆ ಬನ್ನಿ. ಸೊ ನನಗೆ ಒಂದು ಇಲ್ಲ ಹಾಕ್ಸೋಣ ಅಂತ, ಇಲ್ಲ ಮೇನ್ ಇಲ್ಲ ಅಲ್ಲಿ ಎದುರುಗಡೆ ಇರಬೇಕು, ಅಲ್ಲಿರ್ಬೇಕು. ನಿಂತ್ಕೊಂಡಾಗ ಅಲ್ಲಿ ಕಾಣಿಸ್ತು. ಅದೇ ಇಲ್ಲಿ ಲೈಟ್ ಫೋಕಸ್ ಇಲ್ಲ, ಎಲ್ಲ ಲೈಟ್ಗಳು ಅಲ್ಲಿ ಲೈಟ್ ಫೋಕಸ್ ಕೊಡ್ಸಿದ್ರೆ ಆಯ್ತು, ಕೊಡ್ಸೋಣ ಅಂತ ಅನ್ಕೊಳ್ತಾ ಇದೀವಿ. ಅದೊಂದು ಕೆಲಸ ಇದೆ, ನಿಧಾನವಾಗಿ ಮಾಡ್ಕೊಬೋದು. ಸೊ ಇಲ್ಲಿ ಕೊಡ್ಸೋಣ ಅಂತ ಪ್ಲಾನ್ ಇದೆ. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಹೇಳಿ. ಎಸ್ ನೋಡುವ, ಅಲ್ಲೊಂದು ಲೈಟಿಂಗ್ ಬಿಟ್ಬೇಕು, ಹಿಂಗೆ ಬಿಟ್ರೆ ಡಿಸೈನ್ ಲೈಟಲ್ಲಿ ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಆ ಥರ ಇದೆ ಪ್ಲಾನ್. ನೋಡುವ ಫ್ರೆಂಡ್ಸ್, ಏನೇನಾಗುತ್ತೆ ಏನಿರುತ್ತೆ ಇದೇನೆ ನನ್ನ ಟೆನ್ಷನ್ ಮಾಡ್ಕೊಂಡಿದ್ರೆ ಇದೇ ನನ್ನ ಟೆನ್ಷನ್ನು. ಏನು ಮಾಡೋದು, ಎಸೆ ಬಿಡೋದು, ಏನು ಮಾಡೋದು, ಇದೇ ಹುಳ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಇವು ಆದರೆ ಸೋಮ ಹೇಳ್ತಾರೆ, ನಿಗದಿ ಇದೆಲ್ಲ ಬೇಕಾ ನಿಮಗೆ, ಬೇಕಿಲ್ಲ ಅಂತಾರೆ. ಆದರೆ ನನಗೇನು ಗೊತ್ತಾ, ಲೈಫ್ ಅಂತ ಅಂದಮೇಲೆ ರಿಸ್ಕ್ ತಗೊಳ್ಳಿಲ್ಲ ಅಂತಂದರೆ ಯಾವನ್ನೂ ಮೂವ್ ಮಾಡೋಕ್ಕಾಗೋದೇ ಇಲ್ಲ, ಜೀವನ ನಡೆಯಲ್ಲ. ಸೊ ಏನಾದ್ರು ಒಂದು ಮಾಡ್ತಾ ಇರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಕೂತಿರೋದಲ್ಲ. ಇವಾಗ ಖುಷಿ ಇದ್ದಿದ್ದರಿಂದ ನಾನು ಇಷ್ಟು ದಿನ ಸುಮ್ಮನೆ ಮನೆಯಲ್ಲಿ ಕೂತಿದ್ದು. ಇಲ್ಲಾಂದರೆ ಇಷ್ಟಕ್ಕೆ ಎಷ್ಟು ಏನೇನಕ್ಕೆ ತಲೆ ಓಡಿಸಿ ಏನೇನು ಮಾಡಿರ್ತಿದ್ದು ನಾವು ಗೊತ್ತಿಲ್ಲ. ಇನ್ನೂ ಹೊಸ ಪ್ಲ್ಯಾನ್ಗಳಿದ್ದಾವೆ ನನಗೆ. ಅದು ನೋಡೋಣ ಮುಂದಿನ ದಿನಗಳಲ್ಲಿ. ನನ್ನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ದೇವ್ರು ಕೇಳೋದು ನಾನು ಒಂದೇ, ನನಗೆ ಶಕ್ತಿ ಕೊಡಪ್ಪ, ಧೈರ್ಯ ಕೊಡಪ್ಪ, ಇಷ್ಟೇ ನಾನು ಕೇಳೋದು. ಇನ್ನೇನಿಲ್ಲ. ಅವೆರಡು ಕೊಟ್ಟರೆ ನಾನು ಮುನ್ನಿಟ್ಕೊಂಡು ಏನೋ ಒಂದು ಮಾಡ್ತೀನಿ ಅಂತ. ಹೋಟೆಲಲ್ಲಿ ಇರುವಾಗಲೂ ಅಷ್ಟೇ, ನಾನೇ ಹೋಗಿ ಹುಡುಗರ ಥರ ಹೋಟೆಲಲ್ಲಿ ಮಾರ್ಕೆಟಲ್ಲಿ ಎಲ್ಲ ಐಟಮ್ಸು ತರ್ತಾ ಇದ್ದೆ, ಎಲ್ಲ ಅಡುಗೆ ಮಾಡ್ತಾ ಇದ್ದೆ, 8 ತಟ್ಟೆಗಳನ್ನು ತೊಳಿತಾ ಇದ್ದೆ, ಎಲ್ಲ ಥರ ಕೆಲಸಗಳನ್ನು ಮಾಡ್ತಾ ಇದ್ದೆ. ಇಂಥದ್ದು ಮಾಡಲ್ಲ ಅಂತ ಹೇಳ್ತಾ ಇರಲಿಲ್ಲ ನಾವು. ಹಾಗೆ ಒಟ್ಟು ಶಕ್ತಿ ಕೊಡಬೇಕು ದೇವರು, ಅಷ್ಟೇ. ಸೊ ಎಲ್ಲರೂ ಬ್ಲೆಸ್ ಮಾಡಿ. ಅಮ್ಮಂದಿರು ಯಾರ್ಯಾರು ಇದನ್ನ ಮಾಡುವಾಗಲೆಲ್ಲ ಪ್ರತಿಯೊಂದು ಬಾರಿನೂ ನನ್ನ ಮಮ್ಮಿ ಜ್ಞಾಪಿಸ್ಕೊಂಡೇನೆ ನಾನು ಇದನ್ನ ಮಾಡೋದು. ಯಾಕೆ ಅಂತಂದರೆ ನಮ್ಮ ಮಮ್ಮಿ ಕೂಡ ಇದೊಂದು ಆಸೆ ಆಗಿತ್ತು. ಯಾಕೆಂದರೆ ಅಮ್ಮ ತೀರೋಗ ದಿನವೇ ನಾನು ಹೋಗ್ಬಿಟ್ಟು ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಆದರೆ ಅಮ್ಮ ಅವತ್ತಿನ ದಿನನೇ ಅಮ್ಮನ ಜೊತೆ ಮಾತಾಡಿದೆ. ಬಂದ ತಗೊಂಡ್ಬಂದ್ಯಾ, ಐಟಮ್ಸ್ ಎಲ್ಲ ತೊಗೊಬಂದ್ಯಾ ಅಂತೆಲ್ಲ ಫೋನಲ್ಲಿ ಕೇಳೋರು. ಮಮ್ಮಿ ತಗೊಂಡು ಬಂದೆ ಮಮ್ಮಿ ಅಂತ ಹೇಳಿ ರಾತ್ರಿ 10:30ವರೆಗೂ ಮಾತಾಡ್ಕೊಂಡು ಕೂತಿದ್ದು. ಆಮೇಲೆ ನೋಡ್ರೆ ಅಮ್ಮ ತೀರೋದ್ರು. ಅಮ್ಮದು ಇದೊಂದು ಆಸೆ ಆಗಿತ್ತು, ಅಯ್ಯೋ ನಾನು ಬರ್ತೀನಿ ಕಣೆ ಮಗ, ನೋಡ್ಕೊತೀನಿ ಬಿಡು, ಖುಷಿನ ನೀನು ಮಾಡು, ಏನೋ ಒಂದು ಮಾಡು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಅಮ್ಮನ ಆಸೆನೂ ಕೂಡ, ಅಮ್ಮನ ಆಶೀರ್ವಾದನೂ ಕೂಡ ಅಮ್ಮ ಅಲ್ಲಿ ನೋಡ್ತಾ ಇದ್ದಾರೆ ನಮ್ಮನ್ನ. ಅಮ್ಮನ ಆಸೆ ಇವತ್ತು ಈಡೇರ್ತದೆ ಅಂತಲೇ ಹೇಳ್ಬೋದು. ಸೊ ಹೀಗೆ ಇದೇ ನಮ್ಮ ಶೋರೂಮ್. ಇಲ್ಲೇ ಬಂದು ಹೇಳಬೇಕು ಅಂತ ಅನಿಸ್ತು. ನನ್ನ ಮನೆಯಲ್ಲಿ ಹೇಳೋದಕ್ಕಿಂತ ಇಲ್ಲೇ ಬಂದು ನಮ್ಮ ಶಾಪ್ ಏನು ಶೋರೂಮ್ ಇದೆ ಇದನ್ನ ರಿವೀಲ್ ಮಾಡಿ ಹೇಳಬೇಕು, ಇಲ್ಲೇ ಹೇಳಬೇಕು ಅನ್ನೋದಿತ್ತು. ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಇವಾಗ ಅಲ್ಲಿ ಫರ್ನಿಚರ್ ಹತ್ರ ಹೋಗ್ಬಿಟ್ಟು ನಾನು ಈ ಥರ ಅವ್ರು ಹೇಳ್ತಾ ಇದ್ದಾರೆ, ಈ ಥರ ಇಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ಇದು ಇಂದ ಯಾವುದರಿಂದ ಮಾಡಿರೋದು ಇದಂತಿತ್ತು, ಪ್ಲೇ ಬೋರ್ಡಲ್ಲಿ ಮಾಡಿರೋದು. ಪ್ಲೇ ಬೋರ್ಡಲ್ಲಿ ಮಾಡಿರೋದಕ್ಕೆ ತುಂಬ ವೇಟ್ ಇದೆ. ಇದು ಮಾಡಿಸ್ಬೇಕು ಅಂದರೆ ನನಗೆ ಇಲ್ಲಿವರೆಗೂ ಬೇಕು. ಸೊ ಇದು ಮಾಡಿಸ್ಬೇಕು ಅಂತಂದರೆ ಮಿನಿಮಮ್ ಅಂದರೂ ಒಂದು 20,000 25,000 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೂರ ಮಾಡೋದಕ್ಕೆ. ಅದಕ್ಕೆ ಅವ್ರು ಹೇಳ್ತಿದ್ರೆ ಇಲ್ಲ ಅಂತಂದರೆ ನಾರ್ಮಲ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಬರೋ ಥರ ಮಾಡ್ಕೊಳ್ಳಿ, ಅದು ಕಮ್ಮಿ ಆಗುತ್ತೆ. ನನಗೆ ಇಷ್ಟೊಂದು ತುಂಬ ಬಜೆಟಿಂಗ್ ಬೇಡ ಆಯಿತಾ. ಯಾಕಂದರೆ ಎಲ್ಲ ಆಲ್ರೆಡಿ ನನಗೆ ಇರೋದ್ರಿಂದ ಇಲ್ಲಿ ಇಟ್ಕೊಳ್ಳೋದಕ್ಕೆ ಯಾವುದೇ ಡ್ರೆಸ್ ಮೆಟೀರಿಯಲ್ ಆಗಿದೆ ಏನು ಇಟ್ಕೊಳ್ಳೋಕ್ಕಿರೋದ್ರಿಂದ ನನಗೆ ಅಷ್ಟೊಂದು ಬೇಡ. ಆದ್ದರಿಂದ ಇವಾಗ ಇದನ್ನು ತೆಗೆದ್ಬಿಟ್ಟು ಒಳಗಡೆ ಹಾಕೋ ಥರ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳೋ ಥರ ಮಾಡಿದ್ದೀನಿ. ಸೊ
ಸೊ ನೋಡೋಣ ಇವಾಗ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಹೋಗ್ಬಿಟ್ಟು ಫರ್ನಿಚರ್ ಶಾಪ್ಗೆ ಹೋಗೋಣ ಬನ್ನಿ. ಇನ್ನು ಇಲ್ಲಿ ಫರ್ನಿಚರ್ ಶಾಪಿಗೆ ಬಂದ್ವಿ. ಅದು ಪ್ಲೈವುಡ್ ಏನಿದೆ ಅದನ್ನು ಯಾವ ಕಲರ್ ಬೇಕೇನು ಸೆಲೆಕ್ಟ್ ಮಾಡಿ ಬನ್ನಿ ಮ್ಯಾಮ್ ಅಂತ ಹೇಳಿದ್ರು. ಸೊ ಅದು ಬಂದ್ವಿ. ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು. ಗಾಡಿ ತೊಗೊಂಡು ಬಂದುಬಿಟ್ಟಿದ್ವಿ. ನೆನ್ಕೊಂಡೇ ಬಂದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಆಮೇಲೆ ಅವರು ನಾನು ಕೇಳಿದ್ದಕ್ಕೂ ಅಂದರೆ ಇವಾಗ ಅಲ್ಲಿ ಶಾಪಲ್ಲಿ ಇರೋದಕ್ಕೂ ಇವ್ರು ಮಾಡ್ಕೊಡ್ತೀನಿ ಅದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ತೋರಿಸ್ತಾಯಿದ್ರು. ಹಾಗೆ ಇವಾಗಂತೂ ಏನೇ ಫರ್ನಿಚರ್ ಮಾಡಿಸ್ತೀನಿ ಅಂತ ಅನ್ಬೋದು, ಇಲ್ಲ ಅಂತಂದರೆ ಒಂದು ಚಿಕ್ಕ ಪುಟ್ಟ ಮಾಡಿಸ್ತೀವಿ ಅಂತಂದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಇವಾಗಂತೂ. ನಾನು ಇದು ಇಲ್ಲೇ ಇರೋದು, ಆದರೂ ಇಷ್ಟು ದೊಡ್ಡ ಫರ್ನಿಚರ್ ಶಾಪ್ ಗೊತ್ತಾ ಇದು, ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ನಾನು ಹಾಗೆ ನೋಡ್ತಾಯಿದ್ದೆ, ಅಯ್ಯೋ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು, ಇಲ್ಲಿ ಇಷ್ಟು ದಿನ ನೋಡೇ ಇರಲಿಲ್ಲ, ಇದ್ರೊಳಗಡೆ ಬಂದೂ ಇರಲಿಲ್ಲ. ಹಾಗೇ ನೋಡ್ತಾ ಇದ್ವಿ. ಸರಿ ಅಂದ್ಬಿಟ್ಟು ಇಲ್ಲೆಲ್ಲ ಮಿಷಿನ್ ವರ್ಕ್ ಅಂತ ಅನಿಸುತ್ತೆ, ಜನರಿಗಿನ್ನ ಜಾಸ್ತಿ ಮಿಷಿನ್ಗಳೇ ಜಾಸ್ತಿ ಇದ್ವು. ಫ್ರೆಂಡ್ಸ್ ಇವಾಗ ಮನೆಗೆ ಬಂದೆ. ಕುಶಿಮಾ ಎದ್ದಿದ್ಲು ಅಲ್ಲಿ, ಅಣ್ಣ ತಂಗಿ ಇವಾಗ ಇಬ್ರು ಹಳಸ್ನೇಣ್ಣು ತಿಂತ ಕೂತ್ಕೊಂಡವ್ರೆ. ಅಣ್ಣ ತಂಗಿ ನೋಡ್ಕೊಂಡು ಹಾಯ್ ಕುಶಿಮಾ, ಹಾಯ್ ಕುಶಿಮಾ, ಬಾಯ್ ಅಂತೆ. ಇವಾಗ ಬಂದು ಕಡಲೆಕಾಯಿ ತಂದಿದ್ರು ಸೋಮು ಅಂತ ಹೇಳಿದ್ರು ಒಂದು ಲಾಸ್ಟ್ ವ್ಲಾಗಲ್ಲಿ. ಅದು ಹಾಗೆ ಇತ್ತು, ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಇನ್ನೇನು ಇದಕ್ಕೆ ಇಡೋದು ಅಂತ ಹೇಳಿ ಕುಕ್ಕರಲ್ಲೇ ಒಂದು ವಿಜಿಲ್ ಆದರೆ ಸಾಕು, ಅದನ್ನು ಎತ್ತಿಟ್ಬಿಡ್ತೀನಿ. ಆದ್ದರಿಂದ ಇವಾಗ ಕಾರ್ಪೆಂಟ್ರಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದ್ವಿ. ಅವರು ಒಂದು 2 ದಿನ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಮಾಡಿಕೊಡೋದಕ್ಕೆ. ಮೆಟೀರಿಯಲ್ ಎಲ್ಲ ತರ್ಸಿ ಮಾಡಬೇಕಂತೆ, ಆದ್ದರಿಂದ ಟೈಮ್ ಆಗುತ್ತೆ ಅಂತ ಹೇಳಿದರೆ. ನೋಡೋಣ ಅದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನು ನನಗೂ ಬ್ಯುಸಿ ಶೆಡ್ಯೂಲ್ ಕೆಲಸಗಳು ತುಂಬಾ ಇದ್ದಾವೆ. ಸ್ವಲ್ಪ ಅದೇನೇ ಸ್ಟ್ರೆಸ್ ಮಾಡ್ಕೊಂಡು ಸ್ವಲ್ಪ ನನ್ನ ತಲೆ ಸ್ವಲ್ಪ ಇದಾಗ್ತಾಯಿದೆ. ಅದಾಗಿದ್ದ ತಕ್ಷಣ ಮತ್ತೆ ಕೆಲಸಗಳು ಶುರು ಮಾಡ್ಕೋಬೇಕು. ಇನ್ನು ನಾನು ಈ ಸೆಂಟ್ರ್ನಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲ ರಕ್ಷಿತ್ ಇರಬೇಕು ಮನೆಯಲ್ಲಿ, ನಾನು ಹೋಗಬೇಕು. ಇಲ್ಲ ಇವ್ರುಗಳು ಬಂದಾಗ ನಾನು ಮನೆಯಲ್ಲಿ ಇರಬೇಕು. ಇವ್ರುಗಳು ಯಾವ್ದಾದ್ರು ನಾನು ಹೇಳಿರೋ ಕೆಲಸನ ಮಾಡೋಕ್ಕೆ ಅಂತ ಇವ್ರು ಹೋಗಬೇಕು. ಇವ್ರು ನೋಡಿ ಸೋಮ್ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಕಳಿಸಿದ್ದೀನಿ ಪುರೋಹಿತರಿಗೆ. ಆದರೆ ಪೂಜೆಗೆ ಹೇಳಲಿಕ್ಕೆ ಪುರೋಹಿತರಿಗೆ ಹೇಳ್ಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಅವ್ರು ಬರ್ತಾರೆ, ಹೀಗೆ ಹೋಗಿ ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಬರೋಷ್ಟಕ್ಕೆ ಇದನ್ನು ಕಡಲೆಕಾಯಿ ಬೇಯಿಸಿಟ್ಟಿದ್ರೆ ಆಗುತ್ತೆ ಅಂತ. ಹೆಂಗೆ ಅಂತಂದರೆ ಇವಾಗ ನಮಗೆ ಇದ್ರ ಬಗ್ಗೆ ಝೀರೋ ನಾಲೆಡ್ಜ್, ಅಷ್ಟಾಗಿ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ವಾ. ಆದ್ದರಿಂದ ಇದ್ರ ಬಗ್ಗೆ ತಿಳ್ಕೊಬೇಕಾದ ತುಂಬಾ ವಿಚಾರಗಳಿದ್ದಾವೆ. ನನಗೆ ಒಂದಷ್ಟು ಹೋಲ್ಸೇಲ್ ಡೀಲರ್ಸ್ ಎಲ್ಲ ಬೇಕು. ನಿಮ್ಗೆ ಯಾರು ವಿಡಿಯೋ ನೋಡೋರು ಯಾರು ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಯಾರು ನೀವುಗಳೆಲ್ಲ ಮ್ಯಾನುಫ್ಯಾಕ್ಚರ್ ಆ ಥರ ಯಾರು ಇದ್ದರೂ ಸರಿನೇ, ನನಗೆ ಸ್ಯಾರಿ ಆಗಿರ್ಬೋದು, ಇಲ್ಲ ಅಂತ ಬೇರೆ ಯಾವುದಾದ್ರೂ ಡ್ರೆಸ್ ಆ ಥರ ಯಾವ್ದಾದ್ರು ಇದ್ದರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಓಕೆನಾ. ಸೊ ನಾನು ಟ್ರೈ ಮಾಡ್ತೀನಿ, ಅವ್ರಿಗೂ ಬಿಸ್ನೆಸ್ ಆದಂಗೆ ಆಗುತ್ತೆ, ನನಗೂ ಬಿಸ್ನೆಸ್ ಆದಂಗೆ ಆಗುತ್ತೆ. ಆದ್ದರಿಂದ ಓಕೆನಾ. ಹೋಲ್ಸೇಲರ್ಸ್ ಮಾತ್ರ, ರಿಟೇಲರ್ಸ್ ಅಲ್ಲ, ಹೋಲ್ಸೇಲರ್ಸ್ ಮಾತ್ರ ಇದ್ದರೆ ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್, ಓಕೆನಾ. ಸೊ ಓಕೆ, ಒಂಚೂರು ಅದು ಏನು ಮುಚ್ಚಬಿಡ್ತೀನಿ ಕುಕ್ಕರ್ದು ಮಾಡ್ತಾಯಿದ್ದೀನಿ. ನೆನ್ನೆ ಬ್ಲಾಗ್ ಅಷ್ಟೇ, ನೆನ್ನೆ ಮಾಡೋಕ್ಕಾಗಲಿಲ್ಲ. ಹಂಗಾದ್ರೆ ತುಂಬ ಹೆಡ್ಡೇಕ್ ಆಗ್ತಾಯಿತ್ತು ಒಂಥರ. ಅದರಿಂದ ಸುಮ್ಮನೆ ಅದೇ ಬೆಳಗ್ಗೆ ಎದ್ದು ಒಂದು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ಇವತ್ತು ಬಂದು ಬೆಳಗ್ಗೆ ತಿಂಡಿಗೆ ಇನ್ನು ಚಪಾತಿ ಎಗ್ ಬುರ್ಜಿ. ಇವತ್ತು ಇನ್ನು ಹೇಳಿದ್ನಲ್ಲ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಇನ್ನು ನಾನ್ ವೆಜ್ ನಾವು ಇನ್ನೊಂದು ತಿಂಗಳು 1.5 ತಿಂಗಳು ತಿನ್ನಲ್ಲ, ಗಣೇಶ ಹಬ್ಬ ಆಗೋವರೆಗೂ. ಆದ್ದರಿಂದ ಇವತ್ತು ಮಾಡ್ತಾಯಿದ್ದೀನಿ. ಆಮ್ಲೆಟ್ ಮಾಡಿದೆ, ಆಮೇಲೆ ಚಪಾತಿ ಎಗ್ ಬಜ್ಜಿ ಮಾಡಿದ್ದೀನಿ. ಆಯಿತು. ಇನ್ನೇ ಚಪಾತಿ ತವಾನೇ ಇಟ್ಟಿದ್ದೆ ಅಲ್ಲ, ಏನು ಗೊತ್ತಾ ಈ ತವಾನ ಚೇಂಜ್ ಮಾಡೋವಂಥ ಸುಮಾರು ಜನ ಹೇಳ್ತಾರೆ. ನನಗೆ ಈ ತವ ಚೇಂಜ್ ಮಾಡೋಕ್ಕೆ ಇಷ್ಟನೇ ಇಲ್ಲ. ನನಗೆ ಚಪಾತಿ ಬೇಯಿಸೋಕ್ಕೆ ಕಂಫರ್ಟಬಲ್ ಆಗಿದೆ, ಆದ್ದರಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ನನಗೆ ಇದಿಷ್ಟ ಚಪಾತಿ ತವ, ಅದೇನೇ ಆದರೂ ಏನೋ ಅಂತ ಅದು ಕರೆಕ್ಟಾಗಿದೆ ನನಗೆ. ಆದ್ದರಿಂದ ಇನ್ನೇನು ಅಂದರೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕಿ ಚಪಾತಿ ಎಗ್ ಬುರ್ಜಿ. ನಮ್ಮ ಸೋಮ್ ಹಿಂಗಿರಬೇಕು, ಡ್ರೈ ಇರಬಾರ್ದು, ಟೊಮೊಟೊ ಜಾಸ್ತಿ ಇರಬೇಕು, ಈರುಳ್ಳಿ ಜಾಸ್ತಿ ಇರಬೇಕು. ಈ ಥರ ಇದ್ದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗೆಲ್ಲ ಸೊಪ್ಪಿನ ರೇಟ್ ಎಲ್ಲ ಕಡಿಮೆ ಆಗಿದೆಲ್ಲ. ಸ್ಪ್ರಿಂಗ್ ಆನಿಯನ್ ಎಲ್ಲ 20 ರೂಪಾಯಿ ಕಟ್ಟು ಆ ಥರ ಎಲ್ಲ ಸಿಗ್ತೈತೆ. ಈರುಳ್ಳಿ ಮಾತ್ರ ಜಾಸ್ತಿ ರೇಟ್ ಆಗ್ತೈತೆ, 2 kg 100 ರೂಪಾಯಿ ಆ ಥರ. ನನಗೆ ಸರಿ ಅಂದ್ಬಿಟ್ಟು ಆಮ್ಲೆಟ್ ಮಾಡಿದೆ, ರೆಡಿ ಆಯಿತು ಆಮ್ಲೆಟ್. ಚಪಾತಿ ಬೇಯಿಸ್ಬಿಟ್ಟು ಸೋಮ್ಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕು. ಇನ್ನು ಸೊಪ್ಪು ಸಾರಿದೆ, ಸೊಪ್ಪು ಸಾರು ಮಾಡಿದ್ದೆ, ಅದು ಹಾಗೇ ಇದೆ.
ಅದ್ರಲ್ಲಿ ತಿಂತಾರ ಇಲ್ಲ ಇದ್ರಲ್ಲಿ ತಿಂತಾರ ಯಾವ್ದ್ರಲ್ಲಿ ತಿಂತಾರೆ ನೋಡಿಕೊಂಡು ಕೊಡೋದು. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅವರು, ಪೂಜೆ ಮಾಡಿಬಿಟ್ಟು ಹೊರಡ್ತಾರೆ. ಇನ್ನೇನು ಗೊತ್ತಾ, ಇನ್ನು ಸುಮಾರು ಜನ ಕೇಳ್ತಾರೆ, ಇದಕ್ಕಿಂತ ನೀವೇನು ಪೂಜೆ ಮಾಡಲ್ವಾ, ಎಗ್ ಬುರ್ಜಿ ತಿಂದ್ಬಿಡ್ತೀರಲ್ಲ ಬೆಳಿಗ್ಗೆನೆ ಅಂತ ಕೇಳ್ತಾರೆ. ಇವಾಗ ಅವ್ರು ದೀಪ ಹಚ್ಚಿ ಹೋಗಿರ್ತಾರಲ್ಲ, ಅದರಿಂದ ನಾನೇನು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಲ್ಲ. ಒಟ್ಟಿನಲ್ಲಿ ದೀಪ ಹಚ್ಚಿದ್ರೆ ನಾನು ಎಗ್ ಬುರ್ಜಿ ತಿನ್ಕೊತೀನಿ. ದೀಪ ಹಚ್ಚಿಲ್ಲ ಅಂತಂದಾಗ ಮಾತ್ರ ನಾನು ಏನು ತಿನ್ನೋದಕ್ಕೆ ಹೋಗಲ್ಲ. ಇವಾಗ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ನಾನು ಬೇಕಾದ್ರೆ ತಿಂತೀನಿ. ಆ ರೀತಿ ಹತ್ರ ಕೇಳ್ತಿದ್ರು ಯಾರ ಕಮೆಂಟಲ್ಲಿ, ಅದಕ್ಕೋಸ್ಕರ. ಇನ್ನು ಕೆಲಸಗಳು ತುಂಬ ಇದ್ದಾವೆ. ಶಾಪೆಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿಲ್ಲ. ಅದೆಲ್ಲ ಒರೆಸ್ಕೊಳ್ಳಿ. ನಮಗೆ ಕಂಫರ್ಟಬಲ್ ಅನ್ನೋ ಥರ ಅದೆಲ್ಲ ಒರೆಸ್ಕೊಳ್ಬೇಕಲ್ವ, ಹೋಗ್ಬಿಟ್ಟು ಅದು ಗ್ಲಾಸು ಅದೆಲ್ಲನೂ. ಅದಕ್ಕೆ ಅದೊಂದು ಸ್ವಲ್ಪ ಕೆಲಸಗಳಿದ್ದಾವೆ. ಇವತ್ತಾ ನಾಳೆನಾ ನಾಡಿದ್ದ ಅಂತ ಯೋಚನೆ ಮಾಡ್ತಾಯಿದ್ವಿ. ನೋಡಬೇಕು ಯಾವತ್ತಾಗುತ್ತೆ ಅವತ್ತು ಹೋಗಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಬರಬೇಕು ನಾವು. ನೋಡುವ ಏನಾಗುತ್ತೆ ಏನು ಎತ್ತ ಅಂತ. ಸೊ ಫಸ್ಟು ಲಂಚ್ ಬಾಕ್ಸ್ ಇವತ್ತು ಲೇಟ್ ಆಯಿತು. ಆ್ಯಕ್ಚುಲಿ ನಾನು ಎದ್ದೇಳೋದು ಲೇಟ್ ಆಯಿತು, ನನ್ನ ಜೊತೆಗೆ ತಿಂಡಿ ಮಾಡೋದು ಲೇಟ್ ಆಯಿತು. ಅಲ್ಲಿ 10 ಗಂಟೆ. ಕಸ ಇದೆಯಾ? ಅದೇ ಫಸ್ಟ್ ತಿಂಡಿ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಆಯಿತು. ಹಾಗೆ ಏನು ಖುಷಿಮಾಗೆ ಮೊಟ್ಟೆ ಬೇಯಿಸ್ಕೊಟ್ಟೆ. ಇವಾಗ ಮೊಟ್ಟೆ ತಿಂದಲು. ಇನ್ನು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಆಗ್ತಾ ಇದೆ. ಏನು ಗೊತ್ತಾ, ಸೋಮ್ಗೆ ರೈಸ್ ತೊಗೊಬನ್ನಿ, ರೈಸ್ ಖಾಲಿಯಾಗಿದೆ ಅಂತ ಹೇಳಿದೆ. ನಿನ್ನೆ ತಂದರು. ನೆನ್ನೆ ಅದೇ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ಅಂತ ಹೇಳಿದ್ನಲ್ಲ, ಹೋಗಿ ಬರ್ತಾ ಹಾಗೇನೆ ಅಲ್ಲಿ ಕಾರ್ಪೆಂಟರ್ ಶಾಪ್ಗೆ ಹೋಗಿ ಫರ್ನಿಚರ್ ಶಾಪ್ಗೆ ಹೋಗಿ ಬಂದಾಗ ಅಕ್ಕಿ ತೊಗೊಬನ್ನಿ ಅಂತ ಹೇಳಿದೆ. ಸೊ ಫೋಟೋ ಹೊಟ್ಟು ಕಳಿಸಿದ್ದು ಬೇರೆ ಇದೆ. ಇದು 80 ರೂಪಾಯಿ kg ಅಂತ, 2200 ರೂಪಾಯಿ ಈ ಅಕ್ಕಿ ಪ್ರೈಸ್ ಇರೋದು. ಆಯಿತಾ, ನಾನು ಹೇಳಿದ್ರು ಸೋಮ್ 2200 ರೂಪಾಯಿ ಕೊಟ್ಟರು ಅಂತ ಅಂದರು. ನಾನು ಯಾಕ್ರಿ ಅಷ್ಟೊಂದು ರೇಟ್ ಕೊಡೋಕೋರಿ, ಅಷ್ಟೊಂದು ಪ್ರೈಸಿಂದ ಯಾಕೆ ರೈಸು ಅಷ್ಟೊಂದು ಇರಲ್ವಲ್ಲ ಹಂಗೆ ಹಿಂಗೆ ಅಂತ ನಾನು ಅಂದೆ. ಆಮೇಲೆ ಬೇಡ ವಾಪಸ್ ಕೊಟ್ಟು ಕಳಿಸಿ, ನಾನು ಭದ್ರಾವತಿಯಿಂದ ಅಕ್ಕಿ ತಂದಿದ್ದೆ ಲಾಸ್ಟ್ ಟೈಮ್, ಚೆನ್ನಾಗಿತ್ತು ಅಕ್ಕಿ. ನಾನು ಬೇಕಾದ್ರೆ ಯಾರಿಗಾರು ಹೇಳ್ತೀನಿ, ಭುವನ್ ಇಲ್ಲ ರಿಷಿ ಯಾರಿಗಾರು ಹೇಳ್ತೀನಿ, ಅವ್ರಿಗೇನಾರು ಅವ್ರೇನಾರು ಭದ್ರಾವತಿಯಿಂದ ಇಲ್ಲಿಗೆ ಏನಾರು ಕೆಲಸ ಇದೆ ಅಂತ ಬರೋ ಥರ ಇದ್ದರೆ ಬೇಕಿದ್ರೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಸರಿ, ಇದು ಯಾವ ಅಕ್ಕಿ, ನಾನು ಫೋಟೋ ಕಳಿಸಿದ್ದು ಇದು ಒಂದೇ ಥರ ಇದೆಯಾ ಅಂತ ಹೇಳ್ಕೊಂಡು ನೋಡ್ತಾ ಇದ್ದೀನಿ. ಈ ಬ್ಯಾಗ್ ಅಂದರೆ ಈ ಚೀಲದ ಮೇಲೆ 1800 ರೂಪಾಯಿ ಬಂದಿದೆ ಪ್ರೈಸು. ಅವರು 2200 ರೂಪಾಯಿ ತೊಗೊಂಡಿದ್ದಾರೆ. ಹಂಗೆ ತೊಗೋಬೋದಾ? ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅದ್ರ ಮೇಲೆ ಏನು ಪ್ರೈಸ್ ಇದೆ, ಇಲ್ಲ ಅದ್ರಾಗಿನ ಸ್ವಲ್ಪ ಕಮ್ಮಿ ಡಿಸ್ಕೌಂಟಲ್ಲಿ ಕೊಡೋದು ನೋಡಿದ್ದೀನಿ. ಇಲ್ಲ ಅದರಲ್ಲಿ ಏನಿದೆ ಪ್ರೈಸು ಅದೇ ಪ್ರೈಸು ಅಮೌಂಟ್ ತೊಗೊಳೋದು ನೋಡಿದ್ದೀನಿ. ಆದರೆ ಇವರು ಇಲ್ಲಿ ಪ್ರೈಸ್ ಇರೋದಕ್ಕಿಂತ ಜಾಸ್ತಿ ಪ್ರೈಸು ತೊಗೊಂಡಿದ್ದಾರೆ. ಅಂದರೆ 400 ರೂಪಾಯಿ ಎಕ್ಸ್ಟ್ರಾ ಜಾಸ್ತಿ ತೊಗೊಂಡಿದ್ದಾರೆ. ಗೊತ್ತಿಲ್ಲ, ಅದಕ್ಕೆ ನಾನು ಕೇಳಿ ಒಂದು ಸರಿ ಅಂತ ಹೇಳಿದೆ. ಜಾಸ್ತಿ ತೊಗೊಂಡಿದ್ದಾರಲ್ಲ ದುಡ್ಡು ಕೇಳ್ಕೊಳ್ಳಿ ಅಂತ. ಸಂಜೆ ಬಂದು ಆಫೀಸಿಂದ ಬಂದು ಕೇಳ್ತೀನಿ ಅಂತ ಹೇಳಿದ್ರು. ಈ ಥರನೂ ಮಾಡ್ತಾರೆ ನೋಡಿ. ಯಾವಕ್ಕಿಂತ ತೋರಿಸ್ತೀವಿ ಇಲ್ಲಿ ನೋಡಿ, ರಾಯಲ್ ದರ್ಬಾರ್ ಅಂದ್ಬಿಟ್ಟು. ರಾಯಲ್ ಅನ್ನೋದೇ ಒಂದು ಫೋಟೋ ಇತ್ತು, ಊರಿಂದ ತಂದಿದ್ದು. ಅದೇ ಅಕ್ಕಿ ಬೇಕು, ಚೆನ್ನಾಗಿದೆ, ಖುಷಿಮಾಗಿ ಊಟ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿ. ಜೀರಾ ರೈಸ್ ಇದು, ಆಯಿತಾ. ಸೊ ಅದಕ್ಕೆ ಸರ್ ನೋಡಿ 1000 ಇಲ್ಲಿ 1800 ಏನು 2200 ರೂಪಾಯಿ ಇಸ್ಕೊಂಡಿದ್ದಾರಂತೆ. ಅದಕ್ಕೆ ಯಾರಾದರೂ ಅಕ್ಕಿ ಮಾರೋರು ಏನಾದ್ರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈ ಥರ ಶಾಪ್ಗಳು ಇಟ್ಕೊಂಡಿರ್ತಾರೆ ಹೇಳಿ, ಹಂಗೆ ಇಸ್ಕೊಬೋದು, ಅದ್ರ ಮೇಲೆ ಇರೋಕ್ಕಿಂತ ಜಾಸ್ತಿ ಪ್ರೈಸ್ ಇಸ್ಕೊಬೋದು ಅಂತ ಕಮೆಂಟ್ ಬಾಕ್ಸ್ನ ತಿಳಿಸಿ. ಆದರೂ ಸೌಮ್ಯ ಸಂಜೆ ಹೋಗ್ತೀನಿ ಕೇಳ್ತೀನಿ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸದ್ಯಕ್ಕೆ. ನನ್ನ ಮಗಳು ನೋಡಿ ಅಯ್ಯೋ ಅಯ್ಯೋ ಅಮ್ಮ ಕಮ್ಮ ಬರ್ತೀನಿ ಕಮ್ಮಿ ಸೊ ಓಕೆ, ಮತ್ತು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಆರೈಕೆ ಸದಾಕಾಲ ಯಾವಾಗಲೂ ನಮ್ಮ ಜೊತೆಗೆ ಇರಲಿ. ಎಷ್ಟೊಂದು ಜನ ಆಗಲೇ ಈ ನೆನ್ನೆ ಬ್ಲಾಗಲ್ಲಿ ನಿಖಿತ ನೀವೇನೋ ಮಾಡ್ತಾಯಿದ್ದೀರ ನಮ್ಗೆ ಗೊತ್ತು, ಇಲ್ಲ ಡ್ರೆಸ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಇಲ್ಲ ಅಂತಂದರೆ ಸ್ಟಿಚಿಂಗ್ ಬಿಸ್ನೆಸ್ ಏನೋ ಶುರು ಮಾಡ್ತಾಯಿದ್ದೀರಾ ಅಂತ ಹೇಳ್ತಾಯಿದ್ರಿ. ಎಸ್ ಹೇಳಿದ್ದೀನಲ್ವ ಏನು ಬಿಸ್ನೆಸ್ ಅಂತ ಹೇಳಿ, ಬಟ್ಟೆ ಬಿಸ್ನೆಸ್, ಕ್ಲಾತ್ ಬಿಸ್ನೆಸ್ ಮಾಡ್ತಾ ಇರೋದು. ಓಕೆ, ಇನ್ನೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಾಡಿಬಿಡಿ ಎಲ್ರಿಗೂ. ಬಾಯ್ ಮಾಡಿಬಿಡಿ ಎಲ್ರಿಗೂ. ಬಾಯ್ ಥ್ಯಾಂಕ್ ಯು ಸರ್. ಹಾಂ ಬಾಯ್. ಅಯ್ಯೋ ಅಯ್ಯೋ ಬಾಯ್. ಹಾಂ ಸರಿ ಆಯ್ತು ಓಕೆ ಬಾಯ್.